ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಮತ್ತೊಂದು IPO ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಮುಂದೆ ಭಾಳಷ್ಟು IPOಗಳು ಬರ್ತಾ ಹೋಗ್ತವೆ. ನೀವು ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಡಿರ್ರಿ. ಯಾವೆಲ್ಲ ಒಳ್ಳೊಳ್ಳೆ IPOಗಳು ಬರ್ತವೆ ನಾನು ಹೇಳ್ತಾ ಹೋಗ್ತೀನಿ. ಆ ಒಂದು IPOಗಳಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗಿ. ಒಂದು ವಾರದಲ್ಲಿ ನಾವು ಒಂದು ಒಳ್ಳೆಯ ಪ್ರಾಫಿಟ್ನ ನಾವು ಈ ಒಂದು IPOಗಳ ಮೂಲಕ ನಾವು ಪಡಿಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೋನಾ ಕಾಮ್ಸ್ಟಾರ್ ಅಂತಕ್ಕಂಥ ಒಂದು ಕಂಪನಿ IPOಗೆ ಬಂದಿದೆ. ಇದು ಬಂದ್ಬಿಟ್ಟು ಆಟೋಮೋಟಿವ್ ಟೆಕ್ನಾಲಜೀಸಲ್ಲಿ ಇವರು ಲೀಡರ್ ಇದ್ದಾರೆ ಇವತ್ತಿನ ಇಂಡಿಯಾದಲ್ಲಿ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಜೂನ್ 14ನೇ ತಾರೀಕಿಗೆ ಓಪನ್ ಆಗುತ್ತೆ. ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದೆ, ಶ್ಯಾಮ್ ಮೆಟಾಲಿಕ್ಸ್. ಅದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಅದು ಕೂಡ 14ನೇ ತಾರೀಕಿಗೆ ಓಪನ್ ಆಗುತ್ತೆ. ಇದರ ಒಂದು IPO ಸೈಜ್ ಬಂದ್ಬಿಟ್ಟು 5,550 ಕೋಟಿ ರೂಪಾಯಿ, ಒಂದು ದೊಡ್ಡ ಮೊತ್ತದ IPO ಈ ಒಂದು ಕಂಪ್ನಿ ಬಂದಿದೆ. 5,550 ಕೋಟಿ ರೂಪಾಯಿಗಳನ್ನು ಈ ಒಂದು IPO ಮೂಲಕ ಇವರು ಸಂಗ್ರಹ ಮಾಡ್ತಿದ್ದಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಂಪ್ನಿ ಏನು ಕೆಲಸ ಮಾಡುತ್ತೆ ಮತ್ತು IPO ಡೀಟೇಲ್ಸು, ಈ ಒಂದು ಕಂಪ್ನಿದು ಪಾಸಿಟಿವ್ ಮತ್ತು ಈ ಒಂದು ಕಂಪ್ನಿದು ರಿಸ್ಕ್ ಫ್ಯಾಕ್ಟರ್ಸು ಮತ್ತು ಒಂದು IPO ಪ್ರೈಸ್ ಬ್ಯಾಂಡು, ಹಾಗೆ ಈ ಒಂದು IPOಗೆ ನಾವು ಅಪ್ಲೈ ಮಾಡಬೇಕಾ ಬೇಡ ಅಂತೇಳಿ ಒಂದು ಡೀಟೇಲಾಗಿ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೂ ಕೂಡ ಹೇಳಿದೆ, ಎಲ್ಲ IPO ವೀಡಿಯೋಸ್ಗಳನ್ನು ನೀವು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ಒಂದು IPO ವೀಡಿಯೋಗಳನ್ನು ನೋಡೋ ಮೂಲಕ ನಿಮಗೆ ಒಂದು ಕಂಪ್ನಿ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೇನಾದರೂ ಈ ಒಂದು ಕಂಪ್ನಿದು ಬಿಸ್ನೆಸ್ ಮಾಡೆಲ್ ಎಲ್ಲ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಈ ಒಂದು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಅಥವಾ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ನೀವು ಒಂದು ಡಿಸಿಷನ್ನ ನೀವು ತೊಗೊಳ್ಬೋದು. ಸೊ ವೀಕ್ಷಕರೇ, ನಾವು ಈ ಒಂದು ಸೋನಾ ಕಾಮ್ಸ್ಟಾರ್ ಕಂಪ್ನಿ ಡೀಟೇಲ್ಸ್ ನಾವು ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೀಕ್ಷಕರೇ, ನಾವು ಈ ಒಂದು ಸೋನಾ ಕಾಮ್ಸ್ಟಾರ್ ಕಂಪ್ನಿ ಬಗ್ಗೆ ನಾವು ನೋಡ್ತಾ ಹೋದಾಗ, ಸೋನಾ ಅಂತಕ್ಕಂಥ ಕಂಪ್ನಿ 1995 ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರು 2018 ಈ ಒಂದು ಕಾಮ್ಸ್ಟಾರ್ ಅಂತಕ್ಕಂಥ ಒಂದು ಟೆಕ್ನಾಲಜಿ ಬೇಸ್ಡ್ ಕಂಪ್ನಿ ಜೊತೆ ಅವರು ಮರ್ಜ್ ಆಗಿ ಇವೆರಡು ಕಂಪ್ನಿಗಳು ಸೇರಿ ಇವತ್ತಿನ ಸೋನಾ ಕಾಮ್ಸ್ಟಾರ್ ಅಂತಾಗಿದೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು ಮೇನಾಗಿ ಈ ಒಂದು ಆಟೋಮೋಟಿವ್ ಟೆಕ್ನಾಲಜೀಸಲ್ಲಿ ಬರ್ತಾರೆ, ಲೀಡರ್ ಇದ್ದಾರೆ ಇವರು ಇವತ್ತಿನ ಇಂಡಿಯಾದಲ್ಲಿ. ಏನಿದು ಆಟೋಮೋಟಿವ್ ಅಂತಂದರೆ, ಇವತ್ತಿನ ಆಟೋ ಕಂಪ್ನೀಸ್ಗಳಂತಂದರೆ ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು, ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಮತ್ತು ಈವನ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ಸ್ ಕಂಪ್ನೀಸ್ಗಳಿದಾವಲ್ಲ, ಆ ಒಂದು ಕಂಪ್ನೀಸ್ಗಳಿಗೆ ಯಾವುದೇ ಒಂದು ಕಾರು ಹೊರಗಡೆ ಬಂದಾಗ ಅದರಲ್ಲಿ ಭಾಳಷ್ಟು ಕಾಂಪೊನೆಂಟ್ಗಳು ಆ ಒಂದು ಕಾರ್ ಒಳಗಡೆ ಇರ್ತವೆ. ಬರೀ ಕಾರ್, ಇವಾಗ ಟಾಟಾದೇ ಯಾವುದೋ ಒಂದು ಕಾರ್ ಬಂತಂತ ಅಂದ್ಕೊಳ್ಳಿ, ಬರೀ ಟಾಟಾದೇ ಎಲ್ಲ ಪ್ರಾಡಕ್ಟ್ಗಳು ಇರೋದಿಲ್ಲ ಆ ಒಂದು ಕಾರ್ ಒಳಗಡೆ. ಸೊ ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ಕಸ್ಟಮರ್ಸಿಂದ, ಬೇರೆ ಬೇರೆ ಕ್ಲೈಂಟ್ಸಿಂದ ಪ್ರಾಡಕ್ಟ್ಗಳನ್ನು ಎಲ್ಲವನ್ನು ತೊಗೊಂಡು ಅದನ್ನೆಲ್ಲವನ್ನು ಸೇರಿಸಿ ಆಮೇಲೆ ಒಂದು ಕಾರ್ನ ಅಸೆಂಬಲ್ ಅಂತೀವಿ ನಾವು, ಅದನ್ನೆಲ್ಲ ಅಸೆಂಬಲ್ ಮಾಡಿಕೊಂಡು ಆಮೇಲೆ ಒಂದು ಕಾರ್ ಹೊರಗಡೆ ಬರುತ್ತೆ. ಸೊ ಇವತ್ತಿನ ಈ ಒಂದು ಸೋನಾ ಕಾಮ್ಸ್ಟಾರ್ ಬಂದ್ಬಿಟ್ಟು ಇವತ್ತಿನ ದಿನ ಈ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗು, ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಈ ಒಂದು ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರರ್ಗೆ ಕೂಡ ಈ ಒಂದು ಕಾಂಪೊನೆಂಟ್ಸ್ಗಳನ್ನ ಅವರು ಸಪ್ಲೈ ಮಾಡ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಈ ಒಂದು ಫೋರ್ಜ್ಡ್ ಗಿಯರ್ಸಲ್ಲಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಈ ಒಂದು ಕಂಪ್ನಿ. ಮತ್ತು ಇವರು ಇವತ್ತಿನ ದಿನ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರಾಡಕ್ಟ್ಗಳನ್ನು ಕೂಡ ಈ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಒಂದು ಕಂಪ್ನಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಥೀಮಲ್ಲೂ ಕೂಡ ಈ ಒಂದು ಕಂಪ್ನಿ ಬರುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ಒಂದು ಕಂಪ್ನಿದು ಗ್ಲೋಬಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 9 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳಿದ್ದಾವೆ. ಅದರಲ್ಲಿ ಇಂಡಿಯಾ, ಚೈನಾ, ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸಲ್ಲೂ ಕೂಡ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಸೆಂಬ್ಲಿ ಫೆಸಿಲಿಟೀಸ್ಗಳು ಇದ್ದಾವೆ. ಅದರಲ್ಲಿ 9ರಲ್ಲಿ 6 ಬಂದ್ಬಿಟ್ಟು ಇಂಡಿಯಾದಲ್ಲಿದ್ದಾವೆ. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ಈ ಒಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ, ಏನಕ್ಕೆ ಈ ಒಂದು ಕಂಪ್ನಿ IPOಗೆ ಬಂದಿದೆ ಅಂತ ನಾವು ನೋಡ್ತಾ ಹೋದಾಗ, ಇವರೊಂದು ಆಬ್ಜೆಕ್ಟಿವಲ್ಲಿ ಇದರಲ್ಲಿ ಮೇನಾಗಿ ಆಫರ್ ಫಾರ್ ಸೇಲ್ ಇದೆ. ಅಂದರೆ ಪ್ರಮೋಟರ್ಸು ಈ ಒಂದು IPO ಮೂಲಕ ತಮ್ಮ ಒಂದು ಸ್ಟೇಕ್ನ ಅವರು ಸೆಲ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಈ ಒಂದು ಫ್ರೆಶ್ ಇಶ್ಯೂಯಲ್ಲಿ ಏನು ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ, ಅದನ್ನು ಅವರು ಕೆಲವೊಂದು ಅವ್ರದ್ದು ಒಂದು ಸ್ವಲ್ಪ ಸಾಲ ಎಲ್ಲ ಇದೆ, ಅದನ್ನು ಫುಲ್ಲಿ ಅಥವಾ ಪಾರ್ಷಿಯಲ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಒಂದು ಕಂಪನಿಯ ದಿನನಿತ್ಯ ವ್ಯವಹಾರಕ್ಕೂ ಕೂಡ ಆ ಒಂದು ಅಮೌಂಟ್ನ ಯೂಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ಒಂದು ಸೋನಾ ಕಾಮ್ಸ್ಟಾರ್ IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ, ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಜೂನ್ 14ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಜೂನ್ 16ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಬರ್ತಾ ಇದೆ. IPO ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 285 ರೂಪಾಯಿಲಿಂದ 291 ರೂಪಾಯಿವರೆಗೂ ಅವರು ಫಿಕ್ಸ್ ಮಾಡಿದ್ದಾರೆ. ನೀವೇನಾದರೂ IPOಗೆ ಅಪ್ಲೈ ಮಾಡೋ ಟೈಮಲ್ಲಿ ನೀವು ಮ್ಯಾಕ್ಸಿಮಮ್ ಪ್ರೈಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೀವು ಆದಷ್ಟು IPOಗಳಿಗೆ ನೆಟ್ ಬ್ಯಾಂಕಿಂಗಿಂದಲೇ ನೀವು ಅಪ್ಲೈ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ನೀವು ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡಿದರೆ ಮಿನಿಮಮ್ 51 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅಥವಾ 1 ಲಾಟ್ ಅಂತಲೂ ಕೂಡ ನಾವು ಅಂತೀವಿ. 1 ಲಾಟು, 2 ಲಾಟು ಅಥವಾ 51, 102 ಶೇರ್ಸ್, ಈ ಥರ ಮಲ್ಟಿಪಲ್ ಆಫ್ 51 ಶೇರ್ಸ್ ನಾವು ಅಪ್ಲೈ ಮಾಡಬೇಕು. ಇದು BSE ಮತ್ತು NSE ಎರಡರಲ್ಲೂ ಕೂಡ ಈ ಒಂದು ಕಂಪ್ನಿ ಲೀಸ್ಟ್ ಆಗ್ತಾ ಇದೆ. IPO ಸೈಜ್, ಇಶ್ಯೂ ಸೈಜ್ ಬಂದ್ಬಿಟ್ಟು 5,550 ಕೋಟಿ ರೂಪಾಯಿಗಳನ್ನು ಈ ಒಂದು IPO ಮೂಲಕ ಅವರು ಸಂಗ್ರಹ ಮಾಡ್ತಿದ್ದಾರೆ. ಇದರಲ್ಲಿ ಆಫರ್ ಫಾರ್ ಸೇಲ್ ಮೇಜರ್ ಆಗಿ ಇರೋದು ಆಫರ್ ಫಾರ್ ಸೇಲು. ಅದು ಬಂದ್ಬಿಟ್ಟು 5,250 ಕೋಟಿ ರೂಪಾಯಿಗಳನ್ನ ಪ್ರಮೋಟರ್ಸು ಈ ಒಂದು IPO ಮೂಲಕ ತಾವು ಸೆಲ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಸ್ಟೇಕ್ನ
ಈ ಒಂದು ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 300 ಕೋಟಿ ರೂಪಾಯಿ ಇದು ಕಂಪ್ನಿಗೆ ಹೋಗುತ್ತೆ. ಇದನ್ನು ಅವರು ಕಂಪ್ನಿಯ ಒಂದು ಏಳಿಗೆಗಾಗಿ ಅದನ್ನು ಯೂಸ್ ಮಾಡ್ಕೊತಾರೆ. ಸೊ ನೆಕ್ಸ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಏನಿದು ಗ್ರೇ ಮಾರ್ಕೆಟ್ ಪ್ರೀಮಿಯಂ, ಇದು ಏನನ್ನು ಸೂಚಿಸುತ್ತಂತಂದರೆ, ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಈ ಒಂದು ಸ್ಟಾಕು ಮಾರ್ಕೆಟಲ್ಲಿ ಯಾವಾಗ ಲೀಸ್ಟ್ ಆಗುತ್ತಲ್ಲ ಆ ಒಂದು ಟೈಮಲ್ಲಿ ನೀವು ಒಂದು ಶೇರ್ಗೆ ಎಷ್ಟು ರುಪೀಸ್ ನೀವು ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೂಚಿಸುತ್ತೆ. ಇದ್ರ ಪ್ರಕಾರ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಏನಿಲ್ಲ ಅಂತಂದರೆ 100 ರೂಪಾಯಿಂದ 150 ರೂಪಾಯಿ ಪ್ರಾಫಿಟ್ನ ನೀವು ಪಡಿಬೋದು ಒಂದು ಶೇರ್ಗೆ. ನೆಕ್ಸ್ಟ್ ಈ ಒಂದು IPO ಬಂದ್ಬಿಟ್ಟು 14ನೇ ತಾರೀಕಿಗೆ ಓಪನ್ ಆಗುತ್ತೆ, 16ಕ್ಕೆ ಈ ಒಂದು IPO ಕ್ಲೋಸ್ ಆಗುತ್ತೆ. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿತ್ತಂದರೆ ನಿಮಗೆ ಅಲಾಟ್ಮೆಂಟ್ ಆಗಿದೆನಾ ಇಲ್ಲ ಅಂತೇಳಿ ನಿಮಗೆ 21ನೇ ತಾರೀಕಿಗೆ ಗೊತ್ತಾಗುತ್ತೆ. ಜೂನ್ 22ನೇ ತಾರೀಕಿಗೆ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಅಮೌಂಟು ರೀಫಂಡ್ ಆಗುತ್ತೆ. ಈ ಒಂದು IPO ಬಂದ್ಬಿಟ್ಟು ಜೂನ್ 24ನೇ ತಾರೀಕಿಗೆ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಈ ಒಂದು IPO ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 51 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ 14,841 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರೀಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ನ ನೀವು ಅಪ್ಲೈ ಮಾಡ್ಬೋದು ಅಥವಾ 663 ಶೇರ್ಸ್ಗಳನ್ನು ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ 1,92,933 ರೂಪಾಯಿ ಬೇಕಾಗುತ್ತೆ. ನೆಕ್ಸ್ಟು ಈ ಒಂದು IPOದಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬೈಯರ್ಸ್ಗೆ 75% ಕೋಟಾನ ರಿಸರ್ವ್ ಇದೆ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ 15% ರಿಸರ್ವ್ ಇಟ್ಟಿದ್ದಾರೆ. ರೀಟೇಲ್ ಕ್ಯಾಟಗರಿಗೆ 10% ಇದೆ. ರೀಟೇಲ್ ಕ್ಯಾಟಗರಿ ಏನಾದರೂ ಓವರ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಈ ಒಂದು IPOದಲ್ಲಿ ಅಲಾಟ್ಮೆಂಟ್ ಪ್ರೊಸೆಸ್ ಯಾವ ಥರ ಆಗುತ್ತೆ, ನಮ್ಮ ಒಂದು ಅಲಾಟ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಯಾವ ಥರ ಹೆಚ್ಚು ಮಾಡ್ಕೋಬೇಕಂತೇಳಿ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂತಂದರೆ ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐಕನಲ್ಲಿ ನಾನು ಅದನ್ನ ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ನೋಡಿ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಇವರ ಒಂದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ ಇಲ್ಲಿ 2018, 19, 20 ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇದು ಮಿಲಿಯನ್ಸಲ್ಲಿದೆ. ನೀವು ಇವರು ನೋಡ್ಬೋದು, ಇವರೊಂದು ರೆವಿನ್ಯೂ ಬಂದ್ಬಿಟ್ಟು ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾನೆ ಇದೆ. ಸೊ ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಕೂಡ ಹೆಚ್ಚಾಗ್ತಾನೆ ಇದೆ ಇಯರ್ ಬೈ ಇಯರ್. ಒಳ್ಳೆ ಪ್ರಾಫಿಟ್ ಮಾರ್ಜಿನ್ನ ಈ ಒಂದು ಕಂಪ್ನಿ ಮೇಂಟೈನ್ ಮಾಡಿದೆ. 2018ರಲ್ಲಿ ಇವರೊಂದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು 12.4% ಇತ್ತಪ್ಪ ಅಂದರೆ 2019ರಲ್ಲಿ ಇವರೊಂದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು 24.7 ಇದೆ. 2020ರಲ್ಲಿ ಇವರೊಂದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು 34.5% ತೋರಿಸಿದ್ದಾರೆ. ಲಾಸ್ಟ್ 9 ಮಂತ್ಸಲ್ಲಿ ಇವರೊಂದು ಪ್ರಾಫಿಟ್ ಮಾರ್ಜಿನ್ ನಾವು ನೋಡ್ತಾ ಹೋದಾಗ 51.1% ಅವರು ತೋರಿಸಿದ್ದಾರೆ. ಒಂದು ಸ್ಟೇಬಲ್ ರೆವಿನ್ಯೂ ಗ್ರೋತ್ನ ಈ ಒಂದು ಕಂಪ್ನಿ ಮೇಂಟೈನ್ ಮಾಡಿದೆ ಮತ್ತು ರೆವಿನ್ಯೂ ಅನ್ನೋದು ಕನ್ಸಿಸ್ಟೆಂಟಾಗಿ ಅದು ಇಂಪ್ರೂವ್ ಆಗ್ತಾಯಿದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇವರ ಒಂದು ಕ್ಲೈಂಟ್ಸ್ ನಾವು ನೋಡ್ತಾ ಹೋದಾಗ ಇದರಲ್ಲಿ ಆಂಪೇರೆ ವೆಹಿಕಲ್ಸು, ಅಶೋಕ ಲೇಲ್ಯಾಂಡು, ಡೈಲ್ಮರ್ ಗೀಲಿ, ಜಾಗೂರ್ ಲ್ಯಾಂಡ್ ರೋವರ್, ಮಹೇಂದ್ರ ಎಲೆಕ್ಟ್ರಿಕ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಮಾರುತಿ ಸುಜುಕಿ, ರೆವಾಲ್ಟ್ ಮತ್ತು ವೋಲ್ವೋ ಐಕರು ಮತ್ತು ವೋಲ್ವೋ ಕಾರ್ಸ್ ಇವರೆಲ್ಲರೂ ಬಂದ್ಬಿಟ್ಟು ಇವತ್ತಿನ ದಿನ ಇವರ ಒಂದು ಕ್ಲೈಂಟ್ಸು. ಇವರು ತಮ್ಮಲ್ಲಿ ತಯಾರು ಮಾಡ್ತಕ್ಕಂತಹ ಈ ಒಂದು ಮಿಷಿನ್ ಪಾರ್ಟ್ಸ್ಗಳನ್ನು ಅವರು ಸಪ್ಲೈ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವರ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಈ ಒಂದು ಗ್ಲೋಬಲಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಮತ್ತು ಸಪ್ಲೈಯರ್ಸಲ್ಲಿ ಈ ಒಂದು ಕಂಪ್ನೀಸ್ ಕೂಡ ಲೀಡಿಂಗಲ್ಲಿದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಕಂಪ್ನೀದು ಬಂದ್ಬಿಟ್ಟು ಒಂದು ಲಾರ್ಜ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇದೆ. ಒಂದು ಡೈವರ್ಸಿಫೈಡ್ ಆಟೋಮೋಟಿವ್ ಜಿಯೋಗ್ರಾಫಿಕಲ್ ಮತ್ತು ವೆಹಿಕಲ್ ಸೆಗ್ಮೆಂಟ್ ಮತ್ತು ಕಸ್ಟಮರ್ಸ್ ಇದ್ದಾರೆ ಇವರಿಗೆ. ಸೊ ಇವ್ರದ್ದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಇದೆ, R&D ಸೆಂಟರ್ ಇದೆ. ಸೊ ಒಂದು ಕನ್ಸಿಸ್ಟೆಂಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ರೆಕಾರ್ಡು ಇವೆಲ್ಲವೂ ಬಂದ್ಬಿಟ್ಟು ಈ ಒಂದು ಕಂಪ್ನಿಯ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ಆದರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಏನಕ್ಕೆ ನಾವು ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡಬೇಕಂತ ಅಂದರೆ, ಈ ಒಂದು ರಿಸ್ಕ್ ಫ್ಯಾಕ್ಟರ್ಗಳನ್ನು ನಾವು ನೋಡೋದ್ರಿಂದ ನಾವು ಈ ಒಂದು ಕಂಪ್ನಿಯಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಕಂಪ್ನಿದು ಬಿಸ್ನೆಸ್ ಬಂದ್ಬಿಟ್ಟು ಗ್ಲೋಬಲಿ ಇರೋದ್ರಿಂದ, ಎಕ್ಸ್ಪೆಷಲಿ ಈ ಒಂದು US, ಯುರೋಪು ಮತ್ತು ಚೈನಾದಲ್ಲಿ ಅಲ್ಲಿ ಈ ಒಂದು ಆಟೋಮೋಟಿವ್ ಸೆಕ್ಟರ್ ಯಾವ ಥರ ಇದೆ ಅನ್ನೋದು ಕೂಡ ಈ ಒಂದು ಕಂಪ್ನಿ ಮೇಲೆ ಅದು ತುಂಬ ಪ್ರಭಾವ ಬೀರುತ್ತೆ. ಅಲ್ಲೇನಾದರೂ ಈ ಒಂದು ಆಟೋಮೋಟಿವ್ ಸೆಕ್ಟರ್ ಏನಾದರೂ ಡೌನ್ ಇತ್ತಪ್ಪ ಅಂದರೆ ಸೊ ಅದು ಕೂಡ ಈ ಒಂದು ಕಂಪ್ನಿ ಮೇಲೆ ಒಂದು ಅಡ್ವರ್ಸ್ ಎಫೆಕ್ಟ್ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಂಪ್ನಿದು ಈ ಒಂದು ಆದಾಯ ಬಂದ್ಬಿಟ್ಟು ಮೇನ್ಲಿ ಒಂದು 10 ಕಸ್ಟಮರ್ಸ್, ಟಾಪ್ 10 ಕಸ್ಟಮರ್ಸ್ ಮೇಲೆ ಅದು ಡಿಪೆಂಡ್ ಆಗಿದೆ. ಅದರಲ್ಲಿ ಯಾವುದೇ ಒಂದು ಕಸ್ಟಮರ್ಸ್ ಹೋದರೂ ಕೂಡ ಅದು ಇವರ ಒಂದು ಕಂಪ್ನಿಯ ಒಂದು ಆದಾಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಕೋವಿಡ್ ಪೆಂಡಮಿಕ್ಕು ಇವತ್ತಿನ ದಿನ ಭಾಳಷ್ಟು ಕಂಪ್ನೀಸ್ಗಳಿಗೂ ಕೂಡ ಅದು ಪ್ರಾಬ್ಲಮ್ ಆಗಿದೆ. ಅದೇ ಥರ ಈ ಒಂದು ಆಟೋಮೊಬೈಲ್ ಕಂಪ್ನೀಸ್ಗಳಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗಿದ್ದಾವೆ. ಅದು ಹಿಂಗೆ ಕಂಟಿನ್ಯೂ ಆದರೂ ಕೂಡ ಈ ಒಂದು ಕಂಪ್ನೀಸ್ಗಳ ಒಂದು ಬಿಸ್ನೆಸ್ ಮೇಲೆ ಕೂಡ ಅದು ಪ್ರಭಾವ ಬೀಳತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿದು R&D ಸೆಂಟರ್ ಕೂಡ ಇದೆ. ಸೊ ಇವರು ಒಂದು ಅಡ್ವಾನ್ಸ್ ಟೆಕ್ನಾಲಜೀಸ್ಗಳನ್ನ ಒಂದು ತರೋದಕ್ಕೆ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಿರ್ಬೋದು, ಮತ್ತು ಹೊಸ ಕಾಂಪೊನೆಂಟ್ ಮತ್ತು ಇನ್ನೋವೇಟಿವ್ ಕಾಂಪೊನೆಂಟ್ಗಳನ್ನ ಇಂಪ್ರೂವ್ ಮಾಡೋದಾಗಿರ್ಬೋದು, ಮತ್ತು ಅದನ್ನು ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಅವರು ಒಂದು ರಿಸರ್ಚ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಅದೇನಾದರೂ ಫೇಲ್ ಆಯ್ತಪ್ಪ ಅಂತಂದರೆ ಅದು ಕೂಡ ಈ ಒಂದು ಕಂಪ್ನಿಯ ಒಂದು ಫೈನಾನ್ಷಿಯಲ್ಸ್ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಸೋನಾ ಕಾಮ್ಸ್ಟಾರ್ ಅಥವಾ ಸೋನಾ BLW ಕಂಪ್ನಿದು ಪ್ರೈಸ್ ವ್ಯಾಲ್ಯೂಷನ್ ನಾವು ನೋಡ್ತಾ ಹೋಗೋಣ.
ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದಿರತಕ್ಕಂಥ ಪ್ರೈಸ್ ಬ್ಯಾಂಡ್, ಅಪ್ಪರ್ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 291 ರೂಪಾಯಿ. 2020 ಪ್ರಕಾರ ಇವರ ಒಂದು EPS ಬಂದ್ಬಿಟ್ಟು 7 ರೂಪಾಯಿ 6 ಪೈಸೆ ಆಗುತ್ತೆ. ಸೊ ಅದ್ರ ಪ್ರಕಾರ ಪ್ರೈಸ್ ರೇಷಿಯೋ PE ಬಂದ್ಬಿಟ್ಟು 41x ಆಗುತ್ತೆ. ಲಾಸ್ಟ್ 3 ಇಯರ್ಸಲ್ಲಿ ಇವರ ಒಂದು ಅರ್ನಿಂಗ್ ಪರ್ ಶೇರ್ ನಾವು ನೋಡ್ತಾ ಹೋದಾಗ 5.65 ಪೈಸೆ ಬರುತ್ತೆ. ಸೊ ಇದ್ರ ಪ್ರಕಾರ PE ಬಂದ್ಬಿಟ್ಟು 51 ಬರುತ್ತೆ. ಸೊ ಇದೇ ಒಂದು ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ಕಂಪ್ನೀಸ್ಗಳನ್ನ ನಾವು ನೋಡ್ತಾ ಹೋದಾಗ ಈ ಒಂದು ಆಟೋಮೋಟಿವ್ ಸೆಗ್ಮೆಂಟಲ್ಲಿ ಮದರ್ಸನ್ ಸುಮಿ, ಸುಂದರಂ, ಕ್ಲೈಟಾನೋ, ವೆರಾಕ್ ಇಂಜಿನಿಯರಿಂಗು, ಬಾಷ್ ಟೆಕ್ ಎಕ್ಸೆಟ್ರಾ ಇವರ ಒಂದು PE ರೇಂಜ್ ನಾವು ನೋಡ್ತಾ ಹೋದಾಗ ಇವೆಲ್ಲ ಬಂದ್ಬಿಟ್ಟು 46ರಿಂದ 148ರಲ್ಲಿ ಈ ಒಂದು PE ಬರುತ್ತೆ. ಸೊ ಇವೆಲ್ಲವನ್ನು ಕಂಪೇರ್ ಮಾಡ್ತಾ ಹೋದಾಗ ಇವತ್ತಿನ ದಿನ ಈ ಒಂದು ಸೋನಾ ಕಾಮ್ಸ್ಟಾರ್ ಅಥವಾ ಸೋನಾ BLW ಕಂಪ್ನಿ ಬಂದಿರತಕ್ಕಂಥ ಪ್ರೈಸ್ ಬ್ಯಾಂಡು ಒಂದು ಹೈಯರ್ ಪ್ರೈಸ್ ಬ್ಯಾಂಡಲ್ಲಿ ಈ ಒಂದು ಕಂಪ್ನಿ IPOಗೆ ಬಂದಿದೆ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು IPO ಬಗ್ಗೆ ನಾನೊಂದು ಅನಿಸಿಕೆಯನ್ನು ಕೇಳಿದರೆ, ಈ ಒಂದು ಸೋನಾ ಕಾಮ್ಸ್ಟಾರ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಲೀಡಿಂಗಲ್ಲಿರ್ತಕ್ಕಂಥ ಆಟೋಮೋಟಿವ್ ಟೆಕ್ನಾಲಜೀಸ್ಗಳಲ್ಲಿ ಇವರು ಕೂಡ ಒಬ್ಬರಿದ್ದಾರೆ. ಈ ಒಂದು ಕಂಪ್ನಿ ಲಾಸ್ಟ್ ಒಂದು 3 ಇಯರ್ಸಲ್ಲಿ ಕನ್ಸಿಸ್ಟೆಂಟಾಗಿ ಒಂದು ಪ್ರಾಫಿಟ್ ಮಾರ್ಜಿನ್ ಅದು ತೋರಿಸಿದೆ. ರೆವಿನ್ಯೂ ಕೂಡ ಇಂಪ್ರೂವ್ ಆಗಿದೆ ಮತ್ತು ಅವರ ಒಂದು ಪ್ರಾಫಿಟ್ ಮಾರ್ಜಿನ್ ಕೂಡ ಅದು ಇಂಪ್ರೂವ್ ಆಗಿದೆ. ಬಟ್ ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ಸಲ್ಲಿ ಅದನ್ನು ಒಂದು ಫಾಲ ನಾವು ನೋಡ್ಬೋದು ಅಂತೇಳಿ ಹೇಳಲಾಗ್ತಾ ಇದೆ ಈ ಒಂದು ಕೋವಿಡ್ ಪೆಂಡಮಿಕ್ಕಿಂದ. ಇವತ್ತಿನ ದಿನ ಇವರು ಬಂದಿರತಕ್ಕಂಥ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ಇದು ಫುಲ್ಲಿ ಪ್ರೈಸ್ಡ್, ಅಂದರೆ ಒಂದು ಹೈಯರ್ ಪ್ರೈಸ್ ಬ್ಯಾಂಡಲ್ಲಿ ಈ ಒಂದು ಕಂಪ್ನಿ ಬಂದಿದೆ ಬೇರೆ ಕಂಪ್ನೀಸ್ಗಳಿಗೆ ನಾವು ಕಂಪೇರ್ ಮಾಡ್ತಾ ಹೋದಾಗ. ಮತ್ತು ಈ ಒಂದು ಕೋವಿಡ್ ಅನ್ನೋದು ಹಾಗೆ ಕಂಟಿನ್ಯೂ ಆದರೆ ಇವರ ಒಂದು ಆದಾಯದ ಮೇಲೆ ಮತ್ತು ಇವರ ಒಂದು ಬಿಸ್ನೆಸ್ ಮೇಲೆ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇವೆಲ್ಲವನ್ನು ನೋಡಿದಾಗ ಯಾರಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಾದರೂ ಇದ್ರಪ್ಪ ಅಂದರೆ ಹೈ ರಿಸ್ಕ್ ಇನ್ವೆಸ್ಟರ್ಸು ಈ ಒಂದು ಲಾಂಗ್ ಟರ್ಮ್ಗೆ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ಮಾಡ್ಬೋದು. ಮೀಡಿಯಮ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋರು ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಅವಾಯ್ಡ್ ಮಾಡಿ. ನೀವು IPOಗೆ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಕಂಪ್ನಿಯಲ್ಲಿ. ಅಂಥ ಒಂದು ಬ್ಯಾಡ್ ಕಂಪ್ನಿ ಏನಿಲ್ಲ, ಒಂದು ಒಳ್ಳೆ ಲಿಸ್ಟಿಂಗೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಂಥ ಒಂದು ಒಳ್ಳೆ ಲಿಸ್ಟಿಂಗೇ ನಮಗೆ ಬರೋದಿಲ್ಲ. ಏನಕ್ಕೆ ಇದು ಆಲ್ರೆಡಿ ಒಂದು ದೊಡ್ಡ ಮೊತ್ತದ IPO ಇದೆ, 5550 ಕೋಟಿ ರೂಪಾಯಿ, ಅದೇನು ಸಣ್ಣ ಅಮೌಂಟ್ ಏನಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಹೆಚ್ಚು ಓವರ್ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅವೆಲ್ಲವನ್ನು ನೋಡಿದಾಗ ಈ ಒಂದು IPOದಲ್ಲಿ ನಮಗೆ ಅಂಥ ಒಂದು ಒಳ್ಳೆ ಪ್ರಾಫಿಟ್ನ ನಾವು ಈ ಒಂದು IPOದಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು IPOಗೆ ಅಪ್ಲೈ ಮಾಡೋಂಗಿತ್ತಪ್ಪ ಅಂದರೆ ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ದುಡ್ಡು ಇತ್ತಪ್ಪ ಅಂದರೆ ಈ ಒಂದು ಕಂಪ್ನಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ನನ್ನ ಒಂದು ಅನಿಸಿಕೆ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡೀಸ್ ಮಾಡಿ ನೀವು ಡಿಸೈಡ್ ಮಾಡಿ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿನ ಈ ಒಂದು ಸೋನಾ ಕಾಮ್ಸ್ಟಾರ್ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಈ ಒಂದು ವಿಡಿಯೋವನ್ನು ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.